सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೃಷಭ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡೋ ಹಾಗಿದ್ದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಹಣದ ಹರಿವು ಸುಲಭವಾಗಿರುತ್ತದೆ. ಹಳೆಯ ಸಾಲಗಳು ತೀರಿ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮ ಹತ್ರ ಹಣ ಹೂಡಿಕೆ ಇರುವಂತಹ ಒಂದು ಧನ ವಿಚಾರ ಇದ್ದರೆ ಭೂಮಿಯ ಮೇಲೆ ಹಾಗೂ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡುವಂಥದ್ದು ಅತ್ಯಂತ ಲಾಭಕಾರಿಯಾದ ಅಂಶ ಸಿಗುತ್ತದೆ. ಹಬ್ಬ ಸಮೀಪ ಇರೋದ್ರಿಂದ ಐಷಾರಾಮಿ ವಸ್ತುಗಳಿಗೆ ಧನ ವ್ಯಯ ಅಂದರೆ ಖರ್ಚನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಹಣ ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ವೃತ್ತಿ ಹಾಗೂ ಉದ್ಯಮದ ಬಗ್ಗೆ ನೋಡೋ ಹಾಗಿದ್ರೆ ನೀವು ಮಾಡುತ್ತಿರುವಂತಹ ಕೆಲಸಗಳಿಂದ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅನ್ನೋದು ಸಿಗುತ್ತದೆ. ಸಂಬಳದ ಇನ್ಕ್ರಿಮೆಂಟ್ ಅಂತ ಏನು ಕರಿತೇವೆ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕಚೇರಿಗಳೊಂದಿಗೆ ಸಹೋದ್ಯೋಗಿಗಳು ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಶುಭ ಫಲವಾಗಿರುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಇನ್ನು ಹೈನುಗಾರಿಕೆ, ಆರೋಗ್ಯ ವಿಚಾರದಲ್ಲಿ ಹಾಗೂ ಸೌಂದರ್ಯವರ್ಧಕ ಒಂದು ವಿಚಾರದಲ್ಲಿ ಇದ್ದಿದ್ರೆ ಅವರಿಗೆ ಉತ್ತಮವಾದ ಬೆಳವಣಿಗೆ ಅನ್ನೋದಿದೆ. ನೀವು ಹೊಸ ವ್ಯವಹಾರವನ್ನು, ಹೊಸ ಹೂಡಿಕೆಯನ್ನು ಮಾಡುವಂಥ ವಿಚಾರವಿದ್ದರೆ ಈ ಒಂದು ಹಬ್ಬದ ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ಉತ್ತಮ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ನೆಮ್ಮದಿಯನ್ನು ನೆಲೆಸಿರುತ್ತೆ. ಹಿರಿಯರ ಆಶೀರ್ವಾದ ನಿಮಗೆ ಇರುತ್ತದೆ. ಯುಗಾದಿ ಸಮೀಪ ಇರೋದರಿಂದ ನಿಮ್ಮ ಕುಟುಂಬದ ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಯಾರು ಪ್ರೀತಿ ಪ್ರೇಮದ ವಿಚಾರದಲ್ಲಿದ್ದರೆ ಅವರ ಒಂದು ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ಇಬ್ಬರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ. ಹೊಸ ಸಂಬಂಧ ನೋಡಬೇಕು ಅಂತ ಹೇಳಿದ್ರೆ ಈ ತಿಂಗಳು ಉತ್ತಮವಾದ ತಿಂಗಳು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿದ್ದರೂ ಸಹ ಆರೋಗ್ಯದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಇಟ್ಕೊಳ್ಳೋದು ಒಳ್ಳೆಯದು. ಅತಿಯಾದ ಸಿಹಿ ಪದಾರ್ಥಗಳಿಂದ ಸ್ವಲ್ಪ ದೂರವಿರಿ. ನಿಮ್ಮ ಹತ್ರ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನಿರ್ಲಕ್ಷ್ಯ ಮಾಡೋಕ್ಕೂ ಹೋಗಬೇಡಿ. ಈ ರಾಶಿಯವರ ಒಂದು ಸರಳ ಮಾರ್ಗವನ್ನು ನೋಡಬೇಕು ಅಂತ ಹೇಳಿದ್ರೆ ಶುಕ್ರವಾರದಿಂದ ದುರ್ಗಾದೇವಿ ಮಂದಿರಕ್ಕೆ ಹೋಗಿ ತುಪ್ಪದ ದೀಪವನ್ನು ಅಂಟಿಸಿ. ಯುಗಾದಿಯ ದಿನದಿಂದ ಬಡವರಿಗೆ ದಾನವನ್ನು ಮಾಡಿದರೆ ಮರ್ಯಾದೆ ಹಾಗೂ ಸಮೃದ್ಧಿ ಉಂಟಾಗುತ್ತದೆ. ಈ ಮಾರ್ಚ್ ತಿಂಗಳು ನೆಮ್ಮದಿ ಹಾಗೂ ಸಮೃದ್ಧಿಯ ತಿಂಗಳಾಗಲಿ. ನಿಮ್ಮಲ್ಲಿರುವಂತಹ ತಾಳ್ಮೆ ನಿಮ್ಮ ಜೀವನವನ್ನು ಸಿಹಿಯಾಗಿ ಅನುಭವಿಸಿ. ಸೊ ಇದಾಗಿತ್ತು ವೃಷಭ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.